ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಗೆಲುವಿನ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಗೌರಿಬಿದನೂರು ನಗರದ ಗಾಂಧಿ ವೃತ್ತದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಜಯಘೋಷಗಳನ್ನು ಮಾಡುತ್ತಾ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಎನ್.ಎಂ. ರವಿನಾರಾಯಣ ರೆಡ್ಡಿ ಮಾತನಾಡುತ್ತಾ, ತಾಲೂಕಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಲೀಡ್ ಕೊಟ್ಟ ಮತದಾರರಿಗೆ ಪಕ್ಷದ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುವುದಾಗಿ ತಿಳಿಸಿದ ಅವರು, ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರ ಗೆಲುವು ಪಕ್ಷದ ಕಾರ್ಯಕರ್ತರಲ್ಲಿ ಇನ್ನಷ್ಟು ಕೆಲಸ ಮಾಡಲು ಶಕ್ತಿ ತುಂಬುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮೈತ್ರಿಕೂಟದ ಮುಖಂಡರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ.ಆರ್. ನರಸಿಂಹಮೂರ್ತಿ, ಡಾಕ್ಟರ್ ಎಚ್.ಎಸ್. ಶಶಿಧರ್, ಮಾರ್ಕೆಟ್ ಮೋಹನ್, ರಮೇಶ್ ರಾವ್, ಮುದ್ವೀರಪ್ಪ, ಬೈಪಾಸ್ ನಾಗರಾಜ್, ರೈಲ್ವೆ ಬೇಗ್, ಮುನಿಲಕ್ಷ್ಮಮ್ಮ, ಜಯಣ್ಣ, ಭರತ್ ರೆಡ್ಡಿ, ಕೋಟೆ ಭಾಸ್ಕರ್, ನಾರಾಯಣ ರೆಡ್ಡಿ, ನವೀನ್, ಮಂಜುನಾಥ್ ರಾವ್, ನಸೂಮ್ ರೆಡ್ಡಿ, ಮಾರುತಿ, ಪರಿನಿಧಿ ಮಂಜು, ಕೇಶವ, ಬೇಕ್ರಿ ರವಿ, ಸೋಮಣ್ಣ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ಈ ದಿನ ನರೇಂದ್ರ ಮೋದಿ ಅವರು ಮತ್ತೆ ಮೂರನೇ ಸಲ ಪ್ರಧಾನಮಂತ್ರಿ ಮೆಜಾರಿಟಿ NDA ಬಂದಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಸುಧಾಕರ್ ಅವರು ಬಿಜೆಪಿಯಿಂದ ಗೆದ್ದಿರೋದ್ರಿಂದ ಸುಧಾಕರ್ ಅವ್ರನ್ನ ಅಭಿನಂದಿಸ್ತೇವೆ. ಹಾಗೂ ಎಲ್ಲ ನಮ್ಮ JDS ಮತ್ತು ಬಿಜೆಪಿ ಕಾರ್ಯಕರ್ತರು ಒಟ್ಟಿಗೆ ಕೆಲಸ ಮಾಡಿ ಅವರ ಜಯಕ್ಕೆ ಕಾರಣರಾಗಿದ್ದಾರೆ. ಗೌರಿಬಿದನೂರಲ್ಲೂ 30,000 ಲೀಡ್ ಬರುತ್ತೆ ಅಂತ ಕಾಂಗ್ರೆಸ್ ಅವರು ಹೇಳ್ಕೊಂಡು, ಇಷ್ಟಾದರೂ ಆಗಲಿ ಗೌರಿಬಿದನೂರು ಲೀಡ್ ಕೊಟ್ಟಿದೆ. ಅವರ ಲೆಕ್ಕಾಚಾರಗಳನ್ನೆಲ್ಲ ತಲೆಕೆಳಗು ಮಾಡಿ JDS ಮತ್ತು ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಿ ಗೌರಿಬಿದನೂರಲ್ಲೂ ಸಹ ನಾವು ಹೇಳ್ದಲ್ಲೇ ಇದ್ವಿ, ನಮ್ಮ ಕ್ಯಾಂಡಿಡೇಟ್ಗೆ 10 ತೋಟನ್ನಾಗಲಿ ನಾವು ಮುಂದೆ ಇರ್ತೀವಿ, ನೀವು ಯೋಚನೆ ಮಾಡಬೇಡ್ರಿ ಅಂತ. ಅದೇ ಥರ ಗೌರಿಬಿದನೂರಲ್ಲೂ ಸಹ ಲೀಡು ತಂದುಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ಸುಧಾಕರ್ ಅವ್ರಿಗೆ ಅಭಿನಂದನೆಗಳು.